ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಸರ್ಕಾರ ಅತ್ಯಂತ ಮಹತ್ವದ ತೀರ್ಮಾನವನ್ನು ತಗೊಂಡಿರೋದು ಕ್ಯಾಬಿನೆಟ್ ಅನುಮೋದನೆ ಆಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ನಾವು ಆಲ್ರೆಡಿ ನಿನ್ನೆ ರಿಪೋರ್ಟ್ ಮಾಡಿದ್ವಿ. ಕನ್ಸಲ್ಟೇಷನ್ ಮುಗಿದಿದೆ, ಇಂಪ್ಲಿಮೆಂಟೇಷನ್ಗೆ ಬಂದಾಗಿದೆ ಅಂತ ಹೇಳುವ ಮೂಲಕ ಸರ್ಕಾರ ಬಿಗ್ ಸ್ಟೆಪ್ ತಗೊಳ್ತಿದೆಯಾ, 100 ದಿನಗಳು ಮುಗಿತಾ ಇದ್ದ ಹಾಗೆ ದೊಡ್ಡ ಹೆಜ್ಜೆಯೊಂದನ್ನು ಇರಿಸಲಿದೆ ಮೋದಿ ಸರ್ಕಾರ ಅಂತ ಈಗ ಕ್ಯಾಬಿನೆಟ್ ಅನುಮೋದನೆ ಕೂಡ ಸಿಕ್ಕಿದ್ದು, ಆದಷ್ಟು ಬೇಗ ಇದನ್ನ ಜಾರಿಗೆ ತರುವಲ್ಲಿ ಹೆಜ್ಜೆಯನ್ನು ಇರಿಸಿದ್ದಾಗಿದೆ. ಸೊ ವಿವಿಧ ರಾಜ್ಯಗಳಲ್ಲಿ ಎಲೆಕ್ಷನ್ ಕೊಂಚ ಹಿಂದೆ ಮುಂದೆ ಇರುತ್ತಲ್ಲ, ಲೋಕಸಭಾ ಚುನಾವಣೆಗಿಂತ ಮುಂದೆ ಇರುತ್ತೆ ಹಿಂದೆ ಇರುತ್ತೆ, ಅದೆಲ್ಲವನ್ನು ಅಡ್ಜಸ್ಟ್ ಮಾಡಿ 1 ವರ್ಷ ಎಕ್ಸ್ಟೆಂಡ್ ಮಾಡೋದು, ಇಲ್ಲ 1 ವರ್ಷ ಬೇಗ ತರೋದು, ಈ ರೀತಿಯಲ್ಲಿ ಸರಿದೂಗಿಸ್ಕೊಂಡು ಒಟ್ಟೊಟ್ಟಿಗೆ ಚುನಾವಣಾ ವೆಚ್ಚವನ್ನೂ ಕೂಡ ಕಡಿಮೆ ಮಾಡಿ, ಹಾಗೆ ಕೆಲಸ ಕಾರ್ಯಗಳಿಗೆ ಪದೇ ಪದೇ ಚುನಾವಣೆ ನೀತಿ ಸಂಹಿತೆ ಅಡೆತಡೆಯಾಗದಂತೆ ವ್ಯವಸ್ಥೆ ಮಾಡುವುದು ಮತ್ತು ವೋಟರ್ ಟರ್ನ್ಔಟ್ ಇದರಿಂದ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ, ಎಲ್ಲರೂ ಬಂದು ವೋಟ್ ಹಾಕುವಂತಾಗತ್ತೆ ಅನ್ನೋ ಒಳ್ಳೆಯ ಅಂಶಗಳೆಲ್ಲ ಇವೆ. ಹಾಗಾಗಿ ಇದನ್ನು ಜಾರಿಗೆ ತಂದೇ ತರ್ತೀವಿ ಅಂತ ಕ್ಯಾಬಿನೆಟ್ ಅನುಮೋದನೆ ಕೂಡ ಆಗಿರೋದು. ಈಗ ಮುಂದೇನು ನರೇಂದ್ರ ಮೋದಿ ಸರ್ಕಾರ 3ನೇ ಅವಧಿ ಅತ್ಯಂತ ಪ್ರಮುಖದ್ದಾಗಿರುತ್ತೆ ಅಂತ ಪ್ರಚಾರದ ಟೈಮಲ್ಲೂ ಹೇಳ್ತಾ ಇದ್ರು. 3ನೇ ಅವಧಿಯಲ್ಲಿ ನಿಜವಾಗಿ ನೋಡ್ತೀರಿ ಎಂತೆಂಥ ದೊಡ್ಡ ತೀರ್ಮಾನಗಳಾಗ್ತವೆ ಅನ್ನೋದನ್ನ ಅಂತ ಪದೇ ಪದೇ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ಗಂತೂ ಮುಹೂರ್ತ ಫಿಕ್ಸ್ ಆಗಿದೆ. ಅನುಮೋದನೆ ಆಗ್ತಾ ಇದ್ದ ಹಾಗೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದ್ರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರದೆ, OIC ಸೇರಿದಂತೆ ಕೈಕೂಟದ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಿರೋದನ್ನ ಗಮನಿಸ್ತಾ ಇರಬಹುದು. ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ಉಳಿದಿದೆ ಅನ್ನೋದೇ ಆದರೆ ಇಂತಹ ಹೆಜ್ಜೆ ಇಡೋಕೆ ಹೋಗಬೇಡಿ, ಇದು ಪ್ರಾಕ್ಟಿಕಲ್ಲೇ ಅಲ್ಲ, ಇದು ಅಸಾಧ್ಯವಾದದ್ದು, ಏನು ಮಾಡೋಕೆ ಹೊರಟಿದ್ದೀರಿ ಅಂತ ಕಿಡಿಕಾರ್ತಿರೋದು. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ BJPಯ ವಿರುದ್ಧ ಪ್ರತಿಪಕ್ಷಗಳು ಮುಗಿಬೀಳೋದಕ್ಕೆ ತಯಾರಾಗಿವೆ. ಮತ್ತೊಂದು ಕಡೆ ವಕ್ಫ್ ಬಿಲ್ ತಿದ್ದುಪಡಿ ಕೆಲವು ದಿನಗಳಲ್ಲಾಗತ್ತೆ ಅಂತ ಇವತ್ತಷ್ಟೇ ಅಮಿತ್ ಶಾ ಅವರ ಬಿಗ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಈ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನೂ ಕೂಡ ಪಾಸ್ ಮಾಡಿಕೊಳ್ಳೋ ಪ್ರಯತ್ನ ಆಗಬಹುದು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿದೆ, ಯಾವುದೇ ಅಡೆತಡೆಗಳಿಲ್ಲ, ಸದ್ಯದಲ್ಲೇ ಕೆಲವೇ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಡೀಟೇಲ್ ಆಗಿ ರಿಪೋರ್ಟ್ ಅನ್ನು ಮಾಡಿದ್ದೀವಿ. ಜೊತೆಗೆ ಇನ್ನೂ ಒಂದು ಹಿಂಟ್ ಸಿಗ್ತಾ ಇದೆ. ಈಗ ಗೃಹ ಸಚಿವ ಅಮಿತ್ ಶಾ ಅವರು ಬಿಗ್ ಹಿಂಟ್ ಒಂದನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸರ್ಕಾರ 3ನೇ ಬಾರಿ PM ಆಗಿ ಮೋದಿ ಅತಿ ದೊಡ್ಡ ಹೆಜ್ಜೆಯೊಂದನ್ನು ಇಡಲಿದ್ದಾರಾ POKಗೆ ಸಂಬಂಧಪಟ್ಟಂತೆ ಅನ್ನೋದು. ಕಳೆದ ವಾರವಷ್ಟೇ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಕುತೂಹಲಕ್ಕೆ ಕಾರಣ ಆಗಿತ್ತು. ಬನ್ನಿ POK ನಮ್ಮ ಜೊತೆ ಸೇರ್ಕೊಂಡು ಬಿಡಿ, ನೀವು ನಮ್ಮವರೇ, ಈಗ ಬಂದ್ಬಿಡಿ, ಅಧಿಕೃತವಾಗಿ ಅಡೆತಡೆ ಎಲ್ಲ ದೂರ ಮಾಡಿಬಿಡೋಣ ಅಂತ ರಕ್ಷಣಾ ಸಚಿವರು ಮೊಟ್ಟ ಮೊದಲ ಬಾರಿಗೆ ಅಧಿಕೃತ ಹೇಳಿಕೆ ಕೊಟ್ಟಿದ್ರು. ಈಗ ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ, POKಯನ್ನ ನಮ್ಮದು ಅಂತ ಭಾವಿಸುವ ಪಕ್ಷ ಅಂತ, POK ನಮ್ಮದೇ ಅಂತ ಗೃಹ ಸಚಿವರು ಒಂದ್ಸಲ ಆಲ್ರೆಡಿ ಸೆಷನ್ನಲ್ಲಿ ಗುಡುಗಿದ್ದು ನೆನಪಿದೆ ನಮಗೆ. ನಾವು POKಯನ್ನ ನಮ್ಮದಾಗಿಸ್ಕೊಂಡೇ ತೀರ್ತೀವಿ, ಅದಕ್ಕೆ ಏನು ಮಾಡೋಕ್ಕೂ ಸಿದ್ಧ ಅಂತ. ಈಗ ಮತ್ತೊಮ್ಮೆ POK ವಿಚಾರ ಅಮಿತ್ ಶಾ ಅವರು ಪ್ರಸ್ತಾಪ ಮಾಡಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಒಂದೊಂದೇ ಸುಳಿವುಗಳನ್ನು ಕೊಟ್ಕೊಂಡು ಬರ್ತಿದ್ರಲ್ಲ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವತ್ತ ಹೆಜ್ಜೆ ಇಡ್ತಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ ಅದೇ ರೀತಿ ಹಿಂಟ್ ಕೊಟ್ಟರು, ಈಗ ಅನುಮೋದನೆ. ಈಗ POKಯ ಬಗ್ಗೆ ಹೇಳ್ತಿದ್ದಾರೆ ನೋಡಿ. POK ನಮ್ಮದೇ ಅಂತ ನಾವು ಭಾವಿಸಿರೋರು ಅದು ನಮ್ಮದೇ ಅಂತಿದ್ದಾರೆ ಅಮಿತ್ ಶಾ. ಜೊತೆಗೆ ಕಾಂಗ್ರೆಸ್ ರ್ಯಾಲಿಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗು ಮೊಳಗಿರೋದು ನನ್ನ ಕಿವಿಗೆ ಬಂದಿದೆ, ನನಗೆ ಗೊತ್ತಾಗಿದೆ. ಅದು ಹರಿಯಾಣದಲ್ಲಿ ವಿವಿಧ ಕಡೆಗಳಲ್ಲೆಲ್ಲ ರ್ಯಾಲಿಗಳಲ್ಲಿ ಕಾಂಗ್ರೆಸ್ ತುಷ್ಟೀಕರಣಕ್ಕೆ ಪಾಕ್ ಜಿಂದಾಬಾದ್ ಹೇಳೋ ತನಕ ಆ ಹಂತಕ್ಕಿಳಿದಿದೆ. ಇದಕ್ಕಿಂತ ಬೇಕಾ? ವೋಟ್ ಬ್ಯಾಂಕ್ಗೋಸ್ಕರ, ಮತಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ದೇಶದ ವಿರುದ್ಧ ಇಂಥ ಕೆಲಸನ ಅಂತ ಕೂಡ ಗುಡುಗಿರೋದು. POK ನಮ್ಮದು ಅನ್ನುವ ಹೇಳಿಕೆಯನ್ನು ಗೃಹ ಸಚಿವರು ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಇದನ್ನೂ ಕೂಡ ಈ ಅವಧಿಯಲ್ಲಿ ಆದಷ್ಟು ಬೇಗ ಕೈಗೆತ್ತಿಕೊಳ್ಳುವಂಥ ಲಕ್ಷಣ ಈ ಇಬ್ಬರು ಮಂತ್ರಿಗಳ ಸ್ಟೇಟ್ಮೆಂಟಿಂದ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನರೇಂದ್ರ ಮೋದಿ ಅವರೇ ಸ್ವತಃ ಈಗಿರುವಂಥ ಸಿವಿಲ್ ಕೋಡು, ದೇಶವನ್ನು ಸಮಾಜವನ್ನು ಒಡೆಯುವಂತಹ ಸಿವಿಲ್ ಕೋಡು, ವ್ಯತ್ಯಾಸ ಇರಲೇಬಾರ್ದು, ಎಲ್ರಿಗೂ ಒಂದೇ ನ್ಯಾಯ ಇರಬೇಕು, ಇದು ಅನಿವಾರ್ಯ, ತಂದೆ ತರ್ತೀವಿ ಅಂತ ಕೆಂಪು ಕೋಟೆಯ ಮೇಲೆ ಗುಡುಗಿದ್ರು. ಈ ಬಾರಿ ಆಗಸ್ಟ್ 15ರ ಭಾಷಣದಲ್ಲಿ. ಸೊ ಈ 4 ಗುರಿಗಳನ್ನು ತಲುಪಲಿದ್ದಾರ ನರೇಂದ್ರ ಮೋದಿ ಈ ಅವಧಿಯಲ್ಲಿ. RSS ಒಳಗಡೆ ಮೋದಿ ವಿರುದ್ಧ ಈಗ ಒಂದೊಂದೇ ಟೀಕೆ ಜಾಸ್ತಿ ಆಗ್ತಿದೆ. ಕಾಂಗ್ರೆಸ್ ಕಾಲೆಳಿತಾ ಇದೆ, 100 ದಿನ ಮುಗೀತು, ಇನ್ನು 100 ದಿನ ಇದ್ರೆ ಹೆಚ್ಚು ನೀವು ಅಂತ.
ಸಿದ್ದರಾಮಯ್ಯನವ್ರು ಬೇರೆ ಬಿಗ್ ಬಾಂಬ್ ಹಾಕಿದ್ರಲ್ಲ, ಸರ್ಕಾರ ಇರಲ್ಲ, ನನಗಿರುವಂಥ ಮಾಹಿತಿಯ ಪ್ರಕಾರ ನರೇಂದ್ರ ಮೋದಿ ಅವರು PM ಆಗಿರಲ್ಲ, ಸರ್ಕಾರವೂ ಇರಲ್ಲ, ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನೋ ರೀತಿ KJ ಜಾರ್ಜ್ ಅವತ್ತು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ ನೋಡಿ. Looking at the developments, political development taking place in the government, with the support of the JDU and Chandrababu Naidu, is surviving ಅಲ್ವಾ. ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಬೆಂಬಲನ. ನಮಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗನ್ಸಲ್ಲ. ಏನಂತ, ನನಗಿರೋ ಮಾಹಿತಿಯ ಪ್ರಕಾರ ಈಗ ಆಗ್ತಿರುವಂತಹ ಡೆಲ್ಲಿ ರಾಜಕೀಯ ಬೆಳವಣಿಗೆಗಳ ಪ್ರಕಾರ ದೊಡ್ಡದ್ದೇನೋ ಒಂದಾಗತ್ತೆ, ಸರ್ಕಾರ ಇರಲ್ಲ ಅಂತಿದ್ದಾರೆ. ಸೊ ಇಷ್ಟೆಲ್ಲ ಒತ್ತಡ ಸರ್ಕಾರ ಬೀಳಿಸೋದಕ್ಕೆ NDA ಭಾಗವಾಗಿರೋ TDP JDU ಸೆಳೆಯುವ, ಅವರನ್ನು ಹೊರಗಡೆ ಕರ್ಕೊಂಡು ಬರುವ ಪ್ರಯತ್ನ ಫಾರಿನ್ ಟೀಮ್ನಿಂದಾನೇ ಆಗ್ತಿರೋ ಹೊತ್ತಲ್ಲಿ ಆಗ್ತಿದೆ ಅಂತ ಗುಪ್ತಚರ ಮಾಹಿತಿ ರಿಪೋರ್ಟ್ಗಳಾಗಿರೋದು. ಈ ಹೊತ್ತಲ್ಲಿ ಮೈತ್ರಿ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ನಾವು ದಿಟ್ಟ ಹೆಜ್ಜೆ ಇಡೋದ್ರಲ್ಲಿ ಡೌಟೇ ಇಲ್ಲ. ತೀರ್ಮಾನ ಕೈಗೊಳ್ತೀವಿ, ಕಾಂಪ್ರಮೈಸ್ ಆಗಲ್ಲ, ಮೋದಿ ವೀಕ್ ಆಗಿಲ್ಲ, ಯಾರ ಮುಂದೆಯೂ ಮಂಡಿಯೂರಲ್ಲ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಹಿಂದಿನ ಅವಧಿಯಲ್ಲಿ ನೋಡಿದ್ದೀವಿ, ಆರ್ಟಿಕಲ್ 370 ರದ್ದು ಮಾಡಿದ್ದು, ಹಾಗೆ ತ್ರಿವಳಿ ತಲಾಖ್ ನಿರ್ಧಾರ ಇರಬಹುದು, ರಾಮ ಮಂದಿರ ಇರಬಹುದು, ಸುಮಾರು ಮಹತ್ವದ ತೀರ್ಮಾನಗಳಾದವು. ಆಕ್ರೋಶದ ನಡುವೆಯೂ ಕೂಡ CAA ಜಾರಿಗೆ ತಂದಿದ್ದಾಯಿತು. ಈಗ ಈ ಅವಧಿಯಲ್ಲಿ ಮತ್ತಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಿದೆಯಾ ಮೋದಿ ಸರ್ಕಾರ, ಕಾದು ನೋಡಬೇಕು. ಈಗ 100 ದಿನಗಳನ್ನು ಪೂರೈಸಿರೋ ಹೊತ್ತಲ್ಲೇ ಬಿಗ್ ಮೆಸೇಜ್, ಟ್ರೇಲರ್ ಔಟ್ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.